ಇವತ್ತು ನಾನು ಮಾಡ್ತಾ ಇರುವಂತಹ ಈ ಎಕ್ಸಸೈಸ್ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರದಿಂದ ತೆಗೆದಿರುವಂಥದ್ದು. ಇದನ್ನು ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಯಾಕೆ ಇವಾಗ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ವಿಡಿಯೋದಲ್ಲಿ ಬೆನ್ನಿನ ಹಿಂಭಾಗ ಸಂಪೂರ್ಣವಾಗಿ, ಬೆನ್ನಿನ ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಕುತ್ತಿಗೆ, ಈ ರೀತಿ ಎಲ್ಲ ಭಾಗಗಳಿಗೂ ಕೂಡ ಇದು ಎಕ್ಸಸೈಸ್ ಆಗ್ತಾ ಇದೆ, ಅಂದರೆ ವರ್ಕೌಟ್ ಆಗ್ತಾ ಇದೆ. ನಿಧಾನವಾಗಿ ಕೂತ್ಕೊಂಡಿರೋ ಪೊಸಿಷನಿಂದ ನಿಧಾನವಾಗಿ ಮುಂದಕ್ಕೆ ಬರಬೇಕು. ನಿಮಗೆ ಎಕ್ಸಾಂಪಲ್, ಒಂದು ಹಾವಿನ ಹೆಡೆ ಹೇಗೆ ಮೇಲೆ ಬರುತ್ತೆ ಆ ರೀತಿ ನಮ್ಮ ಬಾಡಿ ಪೊಸಿಷನ್ನು ಬರಬೇಕು. ನೀವು ನಿಧಾನವಾಗಿ ಅಬ್ಸರ್ವ್ ಮಾಡಿದರೆ ಇದು ಗೊತ್ತಾಗುತ್ತೆ. ಇದನ್ನು ಮಾಡೋದಕ್ಕೂ ಮುಂಚೆ ಬಾಡಿ ಫ್ರೀ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ. ಆನಂತರ ಇದನ್ನು ಶುರು ಮಾಡಿ. ತಪ್ಪದೆ ಪ್ರತಿದಿನ ಮಾಡಬೇಕು. ಇದು ಸೂರ್ಯ ನಮಸ್ಕಾರ ಹೇಗೆ ಎವ್ರಿಡೇ ಮಾಡ್ತೀವೋ ಇದನ್ನು ಕೂಡ ಪ್ರತಿದಿನ ಮಾಡಬೇಕು. ನಮಗೆ ಹೆಣ್ಮಕ್ಳಿಗೆ ತುಂಬ ಬೇಗ ಅಪ್ಪರ್ ಬಾಡಿ ದಪ್ಪ ಆಗುತ್ತೆ. ವಾಕ್ ಮಾಡಿ ನಾವು ಕಾಲುಗಳನ್ನ ಸಣ್ಣ ಮಾಡ್ತೀವಿ, ಆದರೆ ಅಪ್ಪರ್ ಬಾಡಿ ಸಣ್ಣ ಆಗೋದೇ ಇಲ್ಲ. ಬ್ಲೌಸ್ ಹಾಕಿದಾಗ ಎಕ್ಸ್ಟ್ರಾಗಳು ಹಾಗೆ ಕಾಣಿಸ್ತಾ ಇರುತ್ತೆ. ಸ್ಯಾರಿ ಬ್ಲೌಸ್ಗಳಲ್ಲಿ ಅಥವಾ ಸೀರೆ ಉಟ್ಟಾಗ ಹೊಟ್ಟೆ ಭಾಗ ಕಾಣಿಸ್ತಾ ಇರುತ್ತೆ. ತೋಳಿನ ಭಾಗ ಸ್ಲೀವಲ್ಲಿ ಅದು ನೀಟಾಗಿ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದ್ದೀವಿ ಅಂತ. ಸೊ ನಾವು ಈ ಎಕ್ಸಸೈಸ್ನ ಪ್ರತಿದಿನ ಮಾಡೋದ್ರಿಂದ ಕೈಯಿನ ಭಾಗ, ತೋಳು, ಕುತ್ತಿಗೆ, ಆಮೇಲೆ ಎದೆಯ ಭಾಗ, ಹೊಟ್ಟೆ, ಬೆನ್ನಿನ ಸಂಪೂರ್ಣ ಹಿಂಭಾಗ ನಿಮಗೆ ಸಣ್ಣ ಆಗುತ್ತೆ ಮತ್ತು ಟೋನ್ ಆಗುತ್ತೆ ಬಾಡಿ. ನಾವು ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಸಣ್ಣ ಇರೋದಲ್ಲದೆ, ತೂಕ ಇರೋದಲ್ಲದೆ ಕೂಡ ನಾವು ಫಿಟ್ ಆಗಿರೋದು, ಅಂದರೆ ಆ ವಯಸ್ಸಿಗೆ ತಕ್ಕ ಹಾಗೆ ದಪ್ಪ ಅಥವಾ ಕೊಲೆಸ್ಟ್ರಾಲ್ ಪ್ರಮಾಣ ಎಲ್ಲ ಸರಿಯಾಗಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸಣ್ಣ ಆಗ್ತೀವಿ ಅಂತ ತುಂಬ ಸಣ್ಣ ಆಗೋದು ಸರಿಯಾಗೋದಿಲ್ಲ. ಫಿಟ್ ಆಗಿರಬೇಕು. ಫಿಟ್ ಅಂದರೆ ಏನು? ನಮ್ಮ ಪ್ರತಿದಿನದ ಕೆಲಸಗಳನ್ನ ಯಾವುದೇ ಸುಸ್ತಿಲ್ದೇ ನಾವು ಮಾಡ್ಕೊಳ್ಳೋ ಹಾಗಿರಬೇಕು. ನಮ್ಮಲ್ಲಿರುವಂಥ ದೇಹದಲ್ಲಿರೋ ಕೊಲೆಸ್ಟ್ರಾಲು ನಮ್ಮ ಆರೋಗ್ಯಕ್ಕೆ ತಡೆ ಆಗಬಾರ್ದು, ನಮ್ಮ ದಿನಚರಿಗೆ ತಡೆ ಆಗಬಾರ್ದು. ಅಷ್ಟು ಹೆಲ್ದಿಯಾಗಿರಬೇಕು ಬಾಡಿ. ನಾವು ಎಕ್ಸಸೈಸ್ನ ಸಣ್ಣ ಆಗೋದಕ್ಕೆ ಮಾತ್ರ ಅಲ್ಲ, ಈ ಒಂದು ರೀಸನ್ಗಳಿಗೂ ಕೂಡ ಮಾಡಬೇಕಾಗತ್ತೆ, ಫಿಟ್ ಆಗಿರೋದಕ್ಕೋಸ್ಕರ. ಇದು ಭುಜಂಗಾಸನ. ಇದೇ ಪೊಸಿಷನಲ್ಲಿ ನೀವು ತುಂಬ ಹೊತ್ತಿರ್ಬೋದು. ಇವಾಗ ಮಾಡ್ತಿರುವಂಥ ಈ ಎಕ್ಸಸೈಸ್ಗೂ ಮುಂಚೆ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇಲ್ಲ. ಅದರಲ್ಲೇನಾಗಿದೆ, ಕುತ್ತಿಗೆನ ನಾವು ಒಳಭಾಗಕ್ಕೆ ತಗೊಂಡು ಹೋಗ್ತೀವಿ. ಇದರಲ್ಲಿ ಕುತ್ತಿಗೆ ಮತ್ತು ತಲೆನ ಬಗ್ಸಲ್ಲ, ಅದೇ ರೀತಿ ಸ್ಟ್ರೈಟ್ ಆಗಿರುತ್ತೆ. ನಮ್ಮ ಬಾಡಿ ಮೂವ್ ಹೇಗಾಗುತ್ತೆ ಅದಕ್ಕೆ ತಕ್ಕ ಹಾಗೆ ಐ ಬಾಲ್, ಅಂದರೆ ನಮ್ಮ ಒಂದು ಕಣ್ಣಿನ ಕಾಂಟ್ಯಾಕ್ಟ್ ಏನಿದೆ ಅದಿರುತ್ತೆ. ಈ ಕುತ್ತಿಗೆ ಭಾಗ ಡಬಲ್ ಚಿನ್ ಬಂದಿರುತ್ತೆ ಮತ್ತು ಜಾ ಲೈನ್ ಎಲ್ಲ ಕ್ಲೋಸ್ ಆಗಿ ತುಂಬ ದಪ್ಪ ಆಗಿರುತ್ತೆ ನೆಕ್ಕು. ಅದಕ್ಕೆ ಈ ಎಕ್ಸಸೈಸ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಪ್ರತಿ ಎಕ್ಸಸೈಸ್ ಮಾಡುವಾಗಲೂ ರಿಲ್ಯಾಕ್ಸ್ ಮಾಡೋದು ಇಂಪಾರ್ಟೆಂಟು. ಇದನ್ನು ನಾನು ರಿಲ್ಯಾಕ್ಸ್ ಪೊಸಿಷನಿಗೆ ಮಾಡ್ತೀನಿ. ಅಲ್ಲದೆ ಇದು ಹೊಟ್ಟೆಯ ಆರೋಗ್ಯಕ್ಕೆ, ಜೀರ್ಣ ಕ್ರಿಯೆ ಚೆನ್ನಾಗಿ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಎಷ್ಟಾಗುತ್ತಷ್ಟು ಹೊಟ್ಟೆನ, ಈಗ ನಾವು ತಾಯಿ ಹೊಟ್ಟೆನಲ್ಲಿ ಒಂದು ಮಗು ಇದ್ದಾವಾಗ ಎಷ್ಟು ಒಳಗಡೆ ಹೀಗೆ ಒಂದು ಪೊಸಿಷನಲ್ಲಿರುತ್ತೆ, ಆ ಪೊಸಿಷನ್ನಿಗೆ ನಾವು ನಮ್ಮ ಬಾಡಿನ ತಗೊಂಡು ಹೋಗಬೇಕು. ಆಗ ಇನ್ನು ನಾನು ಮತ್ತೆ ಸೇಮ್ ಎಕ್ಸಸೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ತುಂಬ ಸ್ಪೀಡಾಗೂ ಮಾಡಬೇಡಿ, ತುಂಬ ಸ್ಲೋ ಆಗಿ ಮಾಡಿದ್ರೆ ತೊಂದರೆ ಇಲ್ಲ, ತುಂಬ ಸ್ಪೀಡ್ ಬೇಡ. ಸಾಧ್ಯ ಆದಷ್ಟು ಒಂದು ರಿದಮಲ್ಲಿರಲಿ. ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ. ಮತ್ತು ನೆಕ್ಕನ್ನ ನೀವು ಎಷ್ಟಾಗುತ್ತಷ್ಟು ಹಿಂದೆ ಬಾಗಿಸ್ಬಹುದು, ಅಂದರೆ ಬೆನ್ನಿನ ಭಾಗನೂ ಕುತ್ತಿಗೆ ಭಾಗನೂ ಸಂಪೂರ್ಣವಾಗಿ ಹಿಂದಕ್ಕೆ ಹೀಗೆ ಮಾಡಬಹುದು. ಆವಾಗ ನಿಮಗೆ ಈ ಕೆಳ ಹೊಟ್ಟೆ, ಲೋವರ್ ಆ್ಯಬ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಬ್ಡಮಲ್ ವರ್ಕೌಟ್ ನಾವು ಎಷ್ಟು ಮಾಡಿದರೂ ಕಮ್ಮಿನೇ. ಅದರಲ್ಲೂ ಲೋವರ್ ಆ್ಯಬ್ ಇದೆಯಲ್ಲ, ಅದಕ್ಕಂತೂ ತುಂಬ ಬೇಗ ಕೊಲೆಸ್ಟ್ರಾಲ್ ಸ್ಟಾಕ್ ಆಗುತ್ತೆ, ಎಸ್ಪೆಷಲಿ ಲೇಡೀಸ್ಗೆ. ಮೆನ್ಸಿಗೆ ಹೇಗಾಗುತ್ತೆ, ಒಂಥರ ದಪ್ಪ ಹೊಟ್ಟೆ ಥರ ಬಂದಿರುತ್ತೆ. ಆದರೆ ಲೇಡೀಸಿಗೆ ಏನಾಗುತ್ತೆ, ಈ ಬಂದಿರುತ್ತಲ್ಲ ಆ ರೀತಿ ಇರುತ್ತೆ. ಸೊ ಸಾಧ್ಯ ಆದಷ್ಟು ನಾವು ಒಂದು ಆ್ಯಬ್ಸ್ ವರ್ಕೌಟ್ನ ಪ್ರತಿದಿನ ಮಾಡಬೇಕು. ಬೇರೆ ಯಾವುದೇ ಎಕ್ಸಸೈಸ್ ಆದರೂ ಪರವಾಗಿಲ್ಲ, ಆ್ಯಬ್ಸ್ನ ಆ್ಯಡ್ ಮಾಡಿಕೊಳ್ಳೇಬೇಕು. ನೀವೆಷ್ಟು ಫ್ಲೆಕ್ಸಿಬಲ್ ಇದ್ದೀರಾ ಅಂತ ಈ ಒಂದು ಎಕ್ಸಸೈಸ್ ಮಾಡುವಾಗ ಗೊತ್ತಾಗುತ್ತೆ. ನನಗಿಂತನೂ ಇನ್ನೂ ಬೆಂಡ್ ಮಾಡೋಕ್ಕಾದ್ರೆ ಅದು ಇನ್ನೂ ಒಳ್ಳೆಯದು. ಹಿಂಭಾಗಕ್ಕೆ ಎಷ್ಟು ತಲೆ ಮತ್ತು ಆ ಸೊಂಟ ಹಿಂಭಾಗಕ್ಕೆ ಬೆಂಡ್ ಆಗುತ್ತೆ ಅದು. ಆದರೆ ಇದು ಒಂದು ಮಿನಿಮಮ್ ಒಂದು 108 ಮಾಡಿ ಎವ್ರಿಡೇ, ತುಂಬ ಜಾಸ್ತಿ ಬೇಡ. ಅಭ್ಯಾಸ ಆಗ್ತಾ ಆಗ್ತಾ ನೀವು ಜಾಸ್ತಿ ಮಾಡಿ. 108 ಮಾಡುವಾಗಲೂ ಮಧ್ಯದಲ್ಲಿ ನೀವು ಒಂದು 30 or 50ಗೆ ಬ್ರೇಕ್ ತಗೋಬೇಕು. ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಆಗಿ ಆನಂತರ ಮತ್ತೆ ಮಾಡಿ.